ಕೊಡೋವರೆಗೂ ನಾನು ಹೀಗೆ ಇರ್ತೀನಿ. ಇರು, ನನಗೇನು? ಹೀಗೆ ಇರ್ತೀನಿ. ಅನಿರುದ್ಧ್, ನಿನ್ಗೀಗ ಕಟ್ಕೊಳ್ಳೋದಕ್ಕೆ ಹಾಕೊಳ್ಳೋದಕ್ಕೆ ಏನಾದ್ರೂ ಬೇಕು ಅಷ್ಟೇ ತಾನೇ? ಹಾ ಹೌದು. ಸರಿ, ತರ್ತೀನಿ, ಇಲ್ಲೇ ಇರು. ಅದೇನ್ ತರ್ತಾಳೋ ಈಗ. ನಿನಗ್ ಬೇಕಾಗಿರೋದೇ ತರ್ತಾಳ್ ಬಿಡು. ತಗೋ, ಕಟ್ಕೋ. ವಾಟ್? ಇದಾ? ಹೇ ಹೋಗೆ. ಇದನ್ ಬಿಟ್ಟು ಇಲ್ಲೇನೂ ಇಲ್ಲ. ಕಟ್ಕೊಂಡ್ರೆ ಕಟ್ಕೋ, ಇಲ್ಲಾಂದ್ರೆ ಬಿಡು. ನಮ್ಮೂರಲ್ಲಿರೋರ್ಗೆ ಮೈ ಮೇಲೆ ಬಟ್ಟೆ ಇಲ್ದೇ ಇರೋರ್ನ ನೋಡಿದ್ರೆ ಕೋಪ ಜಾಸ್ತಿ. ಹಾಕೋ. ಅಯ್ಯ ಇರ್ಲಿ ಬಿಡು, ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ನೀನು ಶರ್ಟ್ಗಿಂತ ಈ ಧಾವಣಿಲ್ಲ ಚೆನ್ನಾಗಿದೆ. ಇವಾಗ ನೋಡು. ಹಾ, ಇಲ್ಲಿರೋದು ಅನಿರುದ್ಧ್. ಅಬ್ಬಾ, ಥ್ಯಾಂಕ್ಸ್. ಯಾಕೆ? ಈಗ್ಲಾದ್ರೂ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದಿಯಲ್ಲ. ನಡಿ ಮಾಲಾ. ಹಲೋ, ಹಲ್ಲು ಉಜ್ಕೋಬೇಕು, ಪೇಸ್ಟ್ ಕೊಡ್ತೀರಾ? ಇಲ್ಲಿ ಪೇಸ್ಟ್ ಇರೋದಿಲ್ಲ. ಮತ್ತೆ ಬೇವಿನ ಕಡ್ಡಿಲಿ ಹಲ್ಲಚ್ಕೋಬೇಕು. ಬೇವಿನ ಕಡ್ಡಿಲ? ನೋ 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 ನೋ, ನಿನ್ ಹಳ್ಳಿ ಅಭ್ಯಾಸನೆಲ್ಲ ನನಗೂ ಮಾಡು ಅಂತ ಹೇಳ್ಬೇಡ. ನಮ್ದು ಹಳ್ಳಿ ಕಡೆ ಅಭ್ಯಾಸನಾ? ಮಾಡ್ತೀರ. ತಗೋ. ಏನಿದು? ಹಲ್ಲು ಚಪ್ಪುಡಿ. ಇದಾದ್ರೂ ಪರವಾಗಿಲ್ಲ. ಆಹಾ. ಔ. ಟೇಸ್ಟ್ ಆಗಿ ಸಕ್ಕತ್ತಾಗಿದೆ. ಸಪ್ಪೆ ಆಗಿದ್ರು ಹಲ್ಲು ಬೆಳ್ಳಗಾಗುತ್ತೆ. ಅವ್ ಸರಿ, ಇದನ್ನ ಹೇಗ್ ತಯಾರಿಸ್ತಾರೆ? ಇದನ್ನ ಹಸು ಸಗಣಿಯಿಂದ. ವಾಟ್? ಸಗಣಿಯಿಂದನಾ? ಹೌದು. ಸಗಣಿನ ಒಣಗಿಸಿ ಅದನ್ನ ಒಲೆಯಲ್ಲಿ ಬೇಯಿಸಿದ್ರೆ ಅದು ಬೂದಿ ಆಗತ್ತೆ. ಅದೇ ನಿನ್ ಬಾಯಲ್ಲಿರೋದು. ವಾಶ್ರೂಮ್ ವಾಶ್ರೂಮ್. ಏನ್ ಮಾಡ್ತಿದ್ಯಾ? ಬಿಡು ಬಿಡು ಬಿಡು. ಅಪ್ಪಾ, ನೋಡಿದ್ ಸಾಕು, ನನ್ನ ಮೇಲೆ ಎಪ್ಸು ಎಪ್ಸು. ನಾನ್ ಹೇಳ್ಬೇಕಂದ್ರೆ ನೀನ್ ಹೇಳ್ಬೇಕಲ್ವಾ? ನಾನ್ ಎದ್ದೇಳ್ಬೇಕು ಅಂದ್ರೆ ನಿನ್ ಕೈ ತೆಗಿಬೇಕು ತಾನೆ? ತೆಗಿ. ನಾನು ನಾಗಲೋಕಕ್ಕೆ ಹೋಗಕ್ಕೂ ಮೊದ್ಲು ಇವರಿಬ್ರನ್ನ ಒಂದ್ ಮಾಡ್ಸೇ ಹೋಗೋದು. ಇದೇನಿದು? ಎದ್ದೇಳಕ್ಕಾಗ್ತಿಲ್ವಲ್ಲ. ಮುಖ ಏನ್ ನೋಡ್ತಾ ಇದ್ಯಾ? ಎದ್ದೇಳು. ಹೇಳೋವರೆಗೂ ಸುಮ್ನಿರ್ತೀಯಾ? ನನ್ನ ಅನುಮತಿ ಇಲ್ದೆ ನೀನೇನು ಮಾಡಕ್ಕಾಗಲ್ಲ ಪುಣ್ಯ. ಅಯ್ಯೋ, ಏನು ಹೇಳಕ್ ಮನ್ಸಿಲ್ವಾ? ಪರವಾಗಿಲ್ಲ ಬಿಡು, ಬಿದ್ದಿರೋದು ನೀನಲ್ವಾ, ಅದಕ್ಕೆ ಹೀಗೆ ಇರು ಅಂದ್ರೆ ಹೀಗೆ ಇರ್ತೀನಿ. ಬಿಡು ಬಾ, ಬಿಡು. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನು ಅದೃಷ್ಟನು ಮುಂದೆ ನಿಂತಿದೆ, ನೆನ್ನೆ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್. ಅಮ್ಮ ನಾಗಮ್ಮ, ಈ ತೊಂದರೆಯಿಂದ ಕಾಪಾಡಮ್ಮ. ಬಿಡು ಬಿಡು. ಬೇಕು ಅಂದ್ರೆ ಕನ್ಸಲ್ ಕೊಟ್ಟಿರೋ ಹಾಗೆ ಇನ್ನೊಂದ್ಸಲ ನಿನಗೆ ಮುತ್ಕೊಡ್ಲಾ? ಅಬ್ಬಾ
ನಿಮ್ಮ ಅಜ್ಜಿ ಛೀ! ಏ ಪುಣ್ಯ, ಏಯ್ ಪುಣ್ಯ. ಆಹಾ, ಇವತ್ತು ನನ್ನ ದಿನ ಎಷ್ಟು ಅದ್ಭುತವಾಗಿದೆ. ಮ್ವಾ. ಆ. ಅನ್ನನ್ನೆಲ್ಲ ಬಟ್ಟಲ್ ಕಟ್ಕೊಂಡಿರ್ತಾರ? ಹೌದು, ಈ ತರ ಕಟ್ಟಿದ್ರೆ ಹೇಗೆ ಊಟ ಮಾಡ್ತಾರೆ? ಬೆಟ್ಟದ ಮೇಲೆ ನಿಂತ್ಕೊಂಡು ತಿಂತಾರೆ. ಏನು ಜೋಕಾ? ಮತ್ತಿನ್ನೇನು, ನಿನಗ್ 1 ನಿಮಿಷನೂ ಬಾಯಿ ಸುಮ್ನೆ ಇರಲ್ವಾ? ಈ ಅನ್ನದ ಮೂಟೆ ಕಟ್ಟಿದ್ದು ನಿಮ್ಮ ಅಮ್ಮನ್ಗೋಸ್ಕರ. ಅಮ್ಮ ಮಾತ್ರ ಗಂಟಲ್ ಕಟ್ಟಿರೋ ಊಟನ ಹೇಗ್ ಮಾಡ್ತಾರೆ? ಸ್ವಲ್ಪ ಸರಿಯಾಗಿ ಹೇಳು. ನಿನಗ್ ಹಾಗರ್ಥ ಆಯ್ತಾ ತಂದೆ? ಮೊದ್ಲು ಮಾತಾಡೋದ್ ಬಿಟ್ಟು ನಾನೇನ್ ಮಾಡ್ತೀನೋ ನೋಡು. ಜರ್ಗೋ. ಓಹ್. ಅಮ್ಮ ಅನ್ನೋ ಮಾತಿಗೆ ಒಳ್ಳೆ ಅರ್ಥ ಕೊಟ್ಟ ಅಮ್ಮ ನೀವು. ನಿಮಗ್ ಹೀಗಾಗಿರೋದು ನಿಜವಾಗ್ಲೂ ದುರದೃಷ್ಟ. ಮೊದ್ಲಿನ ಹಾಗೆ ಹುಷಾರಾಗ್ಬೇಕು ಅಂತ, ಯಾವಾಗ್ಲೂ ನಮ್ ಜೊತೆ ಸುತ್ತಾಡ್ಬೇಕು ಅಂತ. ನಮಗ್ ಹುಟ್ಟೋ ಮಗುಗೆ ಆಶೀರ್ವಾದ ಮಾಡುವಂತ ಆ ನಾಗಮ್ಮ ತಾಯಿನ ಬೇಡ್ಕೊಂಡೆ ಅಲ್ವಾ? ಇದೇ ತಾನೇ ನೀನ್ ಹೇಳ್ಬೇಕು ಅಂತಿದ್ದು. ಛೀ, ಇಷ್ಟಕ್ಕೂ ನೀನ್ ಬದ್ಲಾಗಲ್ವಾ? ತಾಯಿ ಒಂದ್ ಕಡೆ ಅನಾರೋಗ್ಯದಲ್ಲಿದ್ರೆ ನಿನಗೆ ಈ ರೀತಿ ಮಾತಾಡೋದಕ್ ನಾಚಿಕೆ ಆಗಲ್ವಾ? ಯಾವಾಗ ನೀನ್ ನಮ್ಮ ಅಮ್ಮನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿಯೋ ಆವಾಗ್ಲೇ ನನ್ನ ಅಮ್ಮನ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟೆ. ಯಾಕಂದ್ರೆ ನೀನ್ ನನ್ನ ಅಮ್ಮನ ಬದುಕಿಸ್ತೀಯ ಅನ್ನೋ ನಂಬಿಕೆ, ನನ್ನ ಅಮ್ಮನ ಮತ್ತೆ ಮೊದಲಿನ ಥರ ಮಾಡ್ತೀಯ ಅನ್ನೋ ನಂಬಿಕೆ. ಆ ನಂಬಿಕೆ ಇರೋದಕ್ಕೆ ನಾನಿವಾಗ ಈ ಥರ ಇರೋದು. ಅದೆಲ್ಲ ಬಿಟ್ಟು ನಿನ್ ಜೊತೆ ಈ ಥರ ಸಂತೋಷವಾಗಿಲ್ದೆ ಹೋದ್ರೆ ಪ್ರತಿ ಕ್ಷಣ ನನಗೆ ನನ್ನ ಅಮ್ಮ ನೆನಪಾಗ್ತಾರೆ. ಅಮ್ಮನಿಗೆ ಏನಾಗುತ್ತೋ ಅನ್ನೋ ಭಯ, ನೋವು ನನ್ನ ಕಾಡ್ತಾ ಇರುತ್ತೆ. ಆ ನೋವಿಂದ ನಾನು ಹೊರಗೆ ಬರೋದಕ್ಕೆ ನಿನ್ ಜೊತೆ ಹೀಗಿದ್ದೀನೇ ಹೊರತು ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅಮ್ಮನ ಬಗ್ಗೆ ಚಿಂತೆ ಇಲ್ಲ ಅಂತಲ್ಲ. ಹೀಗೆ ಹೇಳ್ತೀನಿ ಅನ್ಕೊಂಡ್ಯಾ? ನನ್ನ ಅಮ್ಮನ ಜವಾಬ್ದಾರಿ ನಿಂದು. ನನ್ನ ಅಮ್ಮನಿಗೇನಾದ್ರೂ ಆಯ್ತು ಅನ್ಕೋ, ಆಮೇಲೆ ನಿನಗಿದೆ. ನೀನೊಂದ್ ಸ್ವಲ್ಪ ಬದ್ಲಾಗಲ್ಲ. ಬಾಯಿಲಿ ಸ್ವಲ್ಪ ಹಿಡ್ಕೋ. ಚಿ ಹೋಗೆ, ನನಗೆ ನಾಚಿಕೆ ಆಗುತ್ತೆ. ಈ ಮಾಲನ್ನ ಹೊರಗೆ ಹೋಗಕ್ಕೆ ಹೇಳು, ಆಮೇಲೆ ಹಿಡ್ಕೋತೀನಿ. ಮಗ್ನೆ ಅನಿರುದ್, ನಾನು ಹಿಡ್ಕೊ ಅಂದಿದ್ದು ಈ ಗಂಟನ್ನ. ನಾನು ಹಿಡ್ಕೋತೀನಿ ಅಂತ ಹೇಳಿದ್ದು ಗಂಟುನ್ನೇ. ಆಹಾ, ಚಿಕ್ಕ ಹುಡುಗಿ ಇದ್ದಾಳೆ ಅಂತ ಹೇಳಿ ಮಾತು ಬದಲಾಯಿಸ್ತಾ ಇದೆಯಾ? ನನಗ್ ತುಂಬಾ ಕೆಲ್ಸ ಇದೆ, ಹಿಂಸೆ ಕೊಡದೆ ಹೇಳಿದನ್ ಮಾಡು. ಹಿಡ್ಕೋ. ಆ ಗಂಟನ್ ಮೂಗ್ ಹತ್ರ ಇಟ್ಟು ವಾಸನೆ ತೋರ್ಸು. ತಗೋ ತಗೋ, ಚೆನ್ನಾಗಿ ತಗೋ, ಫುಲ್ಲು ತಗೋ. ಏ, ನಾನ್ ಹೇಳಿದ್ದು ನನಗಲ್ಲ. ಓ, ಅರ್ಥ ಆಯ್ತು. ಕಮಾನ್ ಮಾಲ, ನೀನ್ ತಗೋ. ಏ, ನಿಮ್ಗೇನಾದ್ರೂ ಹುಚ್ಚ? ಇಲ್ಲಿ ನಿಮ್ಮ ಅಮ್ಮಂಗ್ ತೋರ್ಸು ಅಂದಿದ್ದು. ಸಾರಿ. ಪ್ರಜ್ಞೆ ಇಲ್ದಿರೋರು ಊಟ ಮಾಡಕ್ಕಾಗಲ್ಲ ಅಂತ ಈ ರೀತಿ ವಾಸನೆ ತೋರಿಸೋದ್ರಿಂದ ಶ್ವಾಸದಿಂದ ಶರೀರಕ್ಕೆ ಶಕ್ತಿ ಬರುತ್ತೆ. ಅರ್ಥ ಆಯ್ತು. ಅಮ್ಮನ ಪರಿಸ್ಥಿತಿ ನೋಡಿದ್ರೆ ನಿನ್ನೆವರೆಗೂ ತುಂಬ ಭಯ ಆಗ್ತಿತ್ತು. ಆದರೆ ಇವಾಗ ಇವ್ರ ಮುಖ ನೋಡ್ತಿದ್ರೆ ಬೇಗ ಗುಣ ಆಗ್ತಾರೆ ಅನ್ನೋ ನಂಬಿಕೆ ಬರ್ತಿದೆ. ಥ್ಯಾಂಕ್ ಯು ಪುಣ್ಯ. ಅಬ್ಬಾ, ನಿನ್ನಲ್ಲಿ ಈ ಗುಣನೂ ಇದ್ದೇನಪ್ಪ? ಒಂದ್ಸಲ ಮೇಲೆ ಏಳ್ಸು.
ಇಳಿಸು. ಏನ್ ಮಾಡ್ತಿದ್ಯಾ? ನೀನೇ ಅಲ್ವಾ ಮೇಲೆತ್ತು ಅಂತ ಹೇಳಿದ್ದು. ಅಯ್ಯೋ, ನಾನ್ ಹೇಳಿದ್ದು ನನ್ನಲ್ಲ, ನಿಮ್ಮ ಅಮ್ಮನ್ನ. ಇಳಿಸು ಇಳಿಸು. ಮೇಲೆತ್ಕೊಳ್ಳೋದು ನಿನ್ನಿಷ್ಟ, ಆದ್ರೆ ಯಾವಾಗ ಇಳಿಸ್ಬೇಕು ಅನ್ನೋದು ನನ್ನಿಷ್ಟ. ಇಳಿಸು. ಆಗ್ತಾ ಇಲ್ಲ. ಹೇ, ಇಳಿಸು ಅಂದ್ರೆ ಯೋಚಿಸ್ತಿದ್ಯಲ್ಲ. ಅಯ್ಯೋ, ನಾನು ಇಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಇಳ್ಸಕ್ ಆಗ್ತಾ ಇಲ್ಲ. ಹುಚ್ಚ ನಾಟಕಗಳು ಆಡ್ತಿದ್ಯಾ? ಇಳಿಸು. ನಾನ್ ನಿಜಾನೇ ಹೇಳ್ತಿದ್ದೀನಿ ಪುಣ್ಯ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನಗ್ ಕಾಲ್ನ ಕೂಡ ಎತ್ತಕ್ಕಾಗ್ತಿಲ್ಲ. ನನಗ್ ಗೊತ್ತು, ನೀನ್ ಬೇಕು ಅಂತಾನೆ ನನ್ನ ಇಳಿಸ್ತಾ ಇಲ್ಲ. ನಿಜವಾಗ್ಲೂ ಪುಣ್ಯ, ಅವಾಗ ನೀನು ಕೂಡ ಹೀಗೆ ಹೇಳ್ದೆ ಅಲ್ವಾ? ನಂಗನ್ಸುತ್ತೆ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಆದ್ರೂ ಒಂಥರ ಚೆನ್ನಾಗೇ ಇದೆ. ಸ್ವಲ್ಪ ಹೊತ್ತು ಹೀಗೆ ಇರೋಣವಾ? ಸಾಯಿಸ್ತೀನಿ. ಇಳಿಸು 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 ಇಳಿಸು. ಸಾರಿ ಪುಣ್ಯ. ಸಾಕು, ಹೋಗ್ ಮಲ್ಕೋ. ಬೆಳಿಗ್ಗೆನೆ ಎದ್ದು ಮೂಲಿಕೆಗೋಸ್ಕರ ಕಾಡಿಗೆ ಹೋಗ್ಬೇಕು. ಓಕೆ. ಆಗ್ಲಿ, ಗುಡ್ ನೈಟ್, ಬಾಯ್. ನಿಧಾನವಾಗಿ ಪುಣ್ಯನ್ ಮನ್ಸು ಬದಲಾಯಿಸ್ಬೇಕು. ಅನಿರುದ್ಧ್ ಮತ್ತೆ ಪುಣ್ಯನ ಒಂದ್ ಮಾಡ್ಬೇಕು. ನೀನು ಹೋಗಿ ಮಲ್ಕೋ ಮಾಲಾ. ಆಯ್ತು ಪುಣ್ಯ. ಅವಮಾನ ಅನ್ನಿಸ್ತಿದೆ ಪಶುಪತಿ, ನಾಚಿಕೆ ಆಗ್ತಿದೆ ಪಶುಪತಿ, ತಲೆ ಚಚ್ಕೊಂಡು ಸಾಯ್ಬೇಕು ಅನ್ನಿಸ್ತಿದೆ. ಕ್ಷುದ್ರ ಶಕ್ತಿ ಇದ್ರೂ ಕೂಡ ನಾಗಮಂಡಲಕ್ಕೆ ಪ್ರವೇಶ ಮಾಡಕ್ಕಾಗ್ತಾ ಇಲ್ಲ. ನಿನ್ನನ್ನ ಕಾಗೆಯಾಗಿ ಬದಲಾಯಿಸಿರೋದು ಘೋರ ಪರಾಭವ, ಸಹಿಸಲಾಗದೇ ಇರುವಂತ ಅವಮಾನ. ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು. ಹೇಗೆ 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 ಪ್ರತೀಕಾರ ತೀರಿಸ್ಕೊಳ್ಳೋದು? ಆ ಅನಿರುದ್ಧ್ ಪುಣ್ಯ ಆಚೆ ಬರೋದಿಲ್ಲ. ಅವರು ನಾಗಮಂಡಲ ದಾಟದೆ ಹೋದ್ರೆ ಅವರನ್ನ ವಶ ಮಾಡ್ಕೊಳಕ್ಕಾಗಲ್ಲ, ನಾಗಮಣಿ ಪಡ್ಕೊಳಕ್ಕೂ ಆಗಲ್ಲ. ಅವ್ರನ್ನ ನಾಗಮಂಡಲದಿಂದ ಕರ್ಸಕ್ಕಾಗಲ್ಲ. ಏನ್ ಮಾಡೋದು? ಬೇತಾಳ, ಸರ್ವಾಂಜನ ದರ್ಶನಂ ಸ್ವಾಹ. ಆ ಪುಣ್ಯ ಮತ್ತೆ ಅನಿರುದ್ಧ್ ಎಲ್ಲಿದ್ದಾರೆ ಅಂತ ತೋರ್ಸು. ಸಿಕ್ಕಾಕೊಂಡ್ಬಿಟ್ರಲ್ಲ ಎರಡು ಅಕ್ಕಿಗಳು. ನಾಗನಿಧಿನ ಸಾಧಿಸ್ಕೊಳ್ಳೋದಿಕ್ಕೆ ಬೇಕಾಗಿರೋ ಅಸ್ತ್ರಗಳು ನಾಗಮಂಡಲ ದಾಟಿ ಕಾಡಿಗೆ ಕಾಲಿಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲಿ ಎಲ್ಲಿ ನಾನು ನೋಡ್ತೀನಿ. ಛೀ, ನಮ್ಮ ಆಸೆ ನೆರವೇರಲ್ಲ. ಯಾಕೆ ನೆರವೇರಲ್ಲ? ಆ ಪುಣ್ಯ ಮತ್ತೆ ಅನಿರುದ್ಧ್ ಜೊತೆಗೆ ನಾಗಮ್ಮ ಇದ್ದಾಳೆ. ಅವಳಿಂದ ಪುಣ್ಯನ ವಶ ಮಾಡ್ಕೊಳ್ಳೋದು ಅಸಾಧ್ಯ. ಈ ಪಶುಪತಿ ಮನಸ್ ಮಾಡಿದ್ರೆ ಆ ನಾಗಮ್ಮನ್ನೇ ವಶ ಮಾಡ್ಕೋತೀನಿ. ಇನ್ನ ನಾಗಭಕ್ತರು ಯಾವ ಲೆಕ್ಕ? ಈಗ ನನ್ಗೇನ್ ಮಾಡು ಅಂತ್ಯಾ?
ಭಸ್ಮನ ತಗೊಂಡೋಗಿ ಆ ಅನಿರುದ್ಧ ಪುಣ್ಯ ಇಬ್ರಿಗೂ ತಾಕ್ಸು. ನೀನು ಈ ರೂಪದಲ್ಲ, ಕಾಗೆ ರೂಪದಲ್ಲಿ ಹೋಗು. ಸೂರ್ಯ ಕಿರಣ ತಾಗಿದ ಮರುಕ್ಷಣ ನಾನು ಕಾಗೆ ಆಗಿ ಬದಲಾಗ್ತೇನೆ. ಆ ಕಾಗೆ ರೂಪದಲ್ಲಿ ಹೋದ್ರೆ ಪುಣ್ಯ ಮಾಲ ಗುರ್ತಿಡಿಯೋದಿಲ್ಲ. ಅದೇ ನಮ್ಗೆ ಒಳ್ಳೆ ಅವಕಾಶ. ನಮ್ದೇ ಗೆಲುವು. ಹೊರಡೋ. ಹೌದು ಪುಣ್ಯ, ಈ ಮೂಲಿಕೆ ಚಿಕಿತ್ಸೆನೆಲ್ಲ ಯಾರ ಹತ್ರ ಕಲ್ತ್ಕೊಂಡೆ? ಯಾಕೆ? ನಾನು ಕಲ್ತ್ಕೊಂಡ್ರೆ ನಾವಿಬ್ರು ಸೇರ್ಕೊಂಡು ಏನದು? ಅದು ವಯಸ್ಸಾದವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಅಂತ. ಒಳ್ಳೆ ಯೋಚನೆ ಅಲ್ವಾ? ವಯಸ್ಸಾದವ್ರಿಗೆ ಸಹಾಯ ಮಾಡೋದು ಒಳ್ಳೆ ಕೆಲಸ ಅಲ್ವಾ ಅಂತ. ಸರಿಯಾಗಿ ಹೇಳಿದ್ನಲ್ವಾ? ಹೇಳು, ಯಾರ ಹತ್ರ ಕಲ್ತ್ಕೊಂಡೆ? ನಮ್ ಗುರುಗಳ ಹತ್ರ. ಅವರೆಲ್ಲಿದ್ದಾರೆ? ನನಗ್ ಕಲ್ಸಿದ ಜಾಗದಲ್ಲಿ. ಎಲ್ಲಿ ಕಲ್ಸ್ಕೊಟ್ರು? ನಾನು ಎಲ್ಲಿ ಕಲ್ತ್ಕೊಂಡು ಅಲ್ಲಿ. ಅರ್ಥ ಆಯ್ತು ಬಿಡು. ಹೋಗ್ಲಿ, ನೀನೇ ನನಗೆ ಹೇಳ್ಕೊಡ್ಬೋದಲ್ವಾ? ನಿಜವಾಗ್ಲೂ ಕಲ್ತ್ಕೋತ್ಯಾ? ಹಾ, ವೆರಿ ಸಿನ್ಸಿಯರ್ ಆಗಿ ಕಲ್ತ್ಕೋತೀನಿ. ಹೌದಾ? ಹಾಗಾದ್ರೆ ಕೈನ ಹೀಗೆ ಹಿಡ್ಕೊ. ಇಟ್ಕೊಂಡೆ. ಸ್ವಲ್ಪ ಹತ್ರ ತಗೊಂಡ್ ಬಾ. ಇಟ್ಕೊಂಡೆ. ಇನ್ನೊಂದ್ ಸ್ವಲ್ಪ ಹತ್ರ. ಹಾ. ಇನ್ನೊಂದ್ ಸ್ವಲ್ಪ ಹತ್ರ. ಹಾಗೆ ಬಾಯಿ ಮುಚ್ಕೊಂಡಿರು. ಓ ವಾವ್, ನಾನ್ ಮೂಲಿಕೆ ಚಿಕಿತ್ಸೆನ ಕಲ್ತ್ಕೊಂಡ್ಬಿಟ್ಟೆ. ಓಕೆ, ಅಷ್ಟೇ. ಹಾಗೆ ಇವತ್ತು ಮನೆವರೆಗೂ ಬಾಯಿ ಮುಚ್ಕೊಂಡ್ ಬಾ. ಇದೆ ಇವತ್ತಿನ ಮೂಲಿಕೆ ವಿದ್ಯೆ. ಅಬ್ಬಾ, ನಾನು ಏನೋ ಅನ್ಕೊಂಡಿದ್ದೆ. ನಾಗಮಂಡಲದವ್ರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿನೇ. ಬಾಯಿ ಮುಚ್ಕೊಂಡು ನಡಿ. ಏ ಪುಣ್ಯ, ನೋಡ್ಕೊಂಡು ಹೋಗೋದಲ್ವಾ? ನನಗ್ ಗೊತ್ತು ಬಿಡು. ಹಾ, ಚೆನ್ನಾಗೇ ನಡೀತೀಯ. ಮಾಲ, ಮಾಲ, ಯಾಕೆ ಆತರ ಹೇಳ್ದೆ? ಕಾಲ್ಗೆ ಮುಳ್ಳು ಚುಚ್ಚುತ್ತೆ ಅಂತ ಹಾಗೆ ಹೇಳ್ದೆ. ಸರಿ. ಈ ಮಾಲ ಕಾಪಾಡ್ಬಿಟ್ಲು. ಇಲ್ಲ ಅಂದ್ರೆ ಈ ಬೊಟ್ಟು ಇಟ್ಟಿದ್ರೆ ಅನಿರುದ್ಧ ವಶ ಆಗ್ತಿದ್ದ. ಕಾಗೆ ತರ ಬದ್ಲಾದ್ರೂನು ನಿನ್ ಬುದ್ಧಿ ಮಾತ್ರ ಬದ್ಲಾಗಿಲ್ಲ. ನಾನಿರೋವರೆಗೂ ನಿನ್ ಆಟ ನಡೆಯಲ್ಲ ಭೂತಕಿ. ನಿನ್ನ ಕಣ್ಣು ತಪ್ಸಿ ಪುಣ್ಯನ ವಶ ಮಾಡ್ಕೊಳ್ದೆ ಈ ಕಾಡ್ ಬಿಟ್ಟು ಹೋಗಲ್ಲ ನಾನು. ಏ, ಹಾಗ್ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಬಂದ್ ಬೇರೆ ಎಳಿಬೋದಲ್ವಾ? ನೀನ್ ಹೇಳದ್ಮೇಲೆ ಮಾಡದೇ ಇರ್ತೀನಾ? ಈಗ್ಲೇ ಮಾಡ್ತೀನಿ. ಏ, ಏನ್ ಮಾಡ್ತಿದ್ಯಾ? ನೀನೇ ಅಲ್ವಾ ನನ್ ಬೆರಳು ಹಿಡ್ಕೊ ಅಂತ ಹೇಳಿದ್ದು? ಅಯ್ಯೋ, ನನ್ ಕರ್ಮ. ನಾನ್ ಎಳಿ ಅಂದಿದ್ದು ನನ್ ಬೆರಳನ್ನಲ್ಲ, ಗಿಡದ ಬೇರನ್ನ. ಅರ್ಥ ಆಯ್ತು. ಬೇರಷ್ಟೇ ಅಲ್ಲ, ಹುಲ್ಲು ಗಿಡ ರೆಂಬೆ ಎಲ್ಲ ಕಿತ್ತಾಕ್ತೀನಿ. ಅಯ್ಯೋ, ಏ ಏ, ಹಾಗೆ ಎಲೆಗಳನ್ನ ಕಿತ್ರೆ ಅದ್ ವೈದ್ಯ ಕೆಲ್ಸಕ್ ಬರಲ್ಲ. ಓಹ್, ಸಾರಿ. ಹೇಳದನ್ ಮಾಡಿದ್ರೆ ಸಾಕು. ನಿನ್ ಸ್ವಂತ ಬುದ್ಧಿ ಉಪಯೋಗಿಸ್ಬೇಡ. ಓಕೆ ಪುಣ್ಯ ಮೇಡಮ್.